ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಒಂದ್ ಪ್ರಶ್ನೆಯನ್ನ ಕೇಳ್ತೀನಿ. 2300 ಕೋಟಿ ರೂಪಾಯಿ ಅಂದ್ರೆ ಎಷ್ಟು? ಒಮ್ಮೆ ಕಣ್ಮುಚ್ಚಿ ಊಹಿಸ್ಕೊಳ್ಳಿ. ಇದು ಯಾವುದೋ ಒಂದು ರಾಜ್ಯದ ಬಜೆಟ್ ಅಲ್ಲ, ಅಥವಾ ಯಾವುದೋ ದೊಡ್ಡ ನೀರಾವರಿ ಯೋಜನೆಯ ಹಣವಲ್ಲ. ಇದು ಒಬ್ಬ ವ್ಯಕ್ತಿ, ಕೇವಲ ಒಬ್ಬ ವ್ಯಕ್ತಿ ಆನ್ಲೈನ್ ಬೆಟ್ಟಿಂಗ್ ಎಂಬಂತಹ ಮಾಯಾಜಾಲದಲ್ಲಿ ಅಮಾಯಕ ಜನರನ್ನ ಸಿಕ್ಕಿಸಿ ಅವರ ರಕ್ತ ಹೀರಿ ಗಳಿಸಿದ ಅಕ್ರಮ ಆಸ್ತಿಯ ಮೊತ್ತ ಎಂಬ ಆರೋಪ ಕೇಳಿ ಬಂದಿದೆ. ಯಾರು ಆ ವ್ಯಕ್ತಿ? ನಮ್ಮ ರಾಜ್ಯದ ಕಾನೂನು ಮಾಡಬೇಕಾದ ಜನಪ್ರತಿನಿಧಿ, ಚಿತ್ರದುರ್ಗದ ಹಾಲಿ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ. ಸ್ನೇಹಿತರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ಹಗರಣಗಳು ಇವನಲ್ಲಿ ನಿಂತಿವೆ. ಮೊನ್ನೆ ತಾನೇ ಕಾರವಾರದ ಶಾಸಕ ಸತೀಶ್ ಸೈಲ್ ಜೈಲು ಪಾಲಾದ್ರು. ಧಾರವಾಡದ ವಿನಯ್ ಕುಲಕರ್ಣಿ ಕಥೆ ನಿಮ್ಗೆ ಗೊತ್ತಿದೆ. ಇನ್ನು ವಾಲ್ಮೀಕಿ ಹಗರಣದಲ್ಲಿ ಮಂತ್ರಿ ಸ್ಥಾನ ಕಳೆದುಕೊಂಡ ಬಿ ನಾಗೇಂದ್ರ ಅವರ ಪ್ರಕರಣ ಇನ್ನೂ ಕೂಡ ಹಸಿಯಾಗಿದೆ. ಆದ್ರೆ ಇದೆಲ್ಲದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಈಗ ಹೊರಬಿದ್ದಿದೆ. 4 ತಿಂಗಳು ಜೈಲಿನಲ್ಲಿದ್ದು ಜಾಮೀನು ಪಡೆದು ಹೊರಬಂದಾಗ ಅದ್ದೂರಿ ಸ್ವಾಗತ ಪಡೆದುಕೊಂಡಿದ್ರಲ್ಲ ವೀರೇಂದ್ರ ಪಪ್ಪಿ, ಅವರಿಗೆ ಈಗ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಮರ್ಮಾಘಾತವನ್ನ ನೀಡಿದೆ. ಏನಿದು ಶಾಕ್? 177 ಕೋಟಿ ಆಸ್ತಿ ಜಪ್ತಿಯಾಗಿದ್ದು ಯಾಕೆ? ಬರೋಬ್ಬರಿ 2300 ಕೋಟಿ ಅಕ್ರಮ ಆಸ್ತಿ ಮಾಡಿದ್ದು ಹೇಗೆ? ಈ ಆನ್ಲೈನ್ ಬೆಟ್ಟಿಂಗ್ ದಂಧೆಯ ಕರಾಳ ಮುಖ ಎಂತಹದ್ದು? ವೀರೇಂದ್ರ ಪಪ್ಪಿಗೂ ಹಾಸ್ಯ ನಟ ದೊಡ್ಡನನಿಗೂ ಏನ್ ಸಂಬಂಧ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನನ್ಸುತ್ತೆ? ಈ ರೀತಿಯಾಗಿ ದುಡ್ಡು ಮಾಡೋದಕ್ಕೇನೆ ಜನಪ್ರತಿನಿಧಿಗಳು ರಾಜಕೀಯಕ್ಕೆ ಹೋಗ್ತಾರಾ? ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ವಿಷಯಕ್ಕೆ ಬರೋದಕ್ಕೂ ಮುನ್ನ ರಾಜ್ಯದ ಸದ್ಯದ ಪರಿಸ್ಥಿತಿಯನ್ನ ನೋಡಿ. ದಿನ ಬೆಳಗಾದ್ರೆ ಒಂದಲ್ಲ ಒಂದು ಹಗರಣ. ನ್ಯೂಸ್ ಚಾನೆಲ್ ಹಾಕಿದ್ರೆ ಸಾಕು ಬರೀ ಭ್ರಷ್ಟಾಚಾರದ ಸುದ್ದಿಗಳೇ. ಒಂದೆಡೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಥವಾ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೆಸರು ಕೇಳಿ ಬಂದಿತ್ತು. ಇನ್ನೊಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿಯಾಯಿತು. ಇದು ಸಾಲದು ಅಂತ ಈಗ ಹೊಸದಾಗಿ ಬಾಂಬ್ ಸಿಡಿಸಿರೋದು ಅಬಕಾರಿ ಹಗರಣ. ಬರೋಬ್ಬರಿ 6,000 ಕೋಟಿ ರೂಪಾಯಿಗಳ ಹಗರಣ ಇದು ಅಂತ ವಿಪಕ್ಷಗಳು ಆರೋಪವನ್ನ ಮಾಡ್ತಾ ಇವೆ. ಒಂದು ಲೈಸೆನ್ಸ್ ಸಿಗ್ಬೇಕು ಅಂತಂದ್ರೆ, ಒಂದು ಟ್ರಾನ್ಸ್ಫರ್ ಆಗ್ಬೇಕು ಅಂತಂದ್ರೆ ಕೋಟಿ ವ್ಯವಹಾರ ನಡೀಬೇಕು ಅನ್ನೋ ಆಡಿಯೋಗಳು ಕೂಡ ಲೀಕ್ ಆಗಿವೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನರ ಗಮನ ಈಗ ಮತ್ತೆ ವೀರೇಂದ್ರ ಪಪ್ಪಿ ಕಡೆಗೆ ತಿರುಗ್ತಾ ಇದೆ. ಯಾಕಂದ್ರೆ ಇದು ಬರೀ ಸರ್ಕಾರದ ಹಣ ಲೂಟಿ ಮಾಡಿದ ಕೇಸ್ ಅಲ್ಲ, ಇದು ಸಾರ್ವಜನಿಕರ ಜೇಬಿಗೆ ನೇರವಾಗಿ ಕತ್ತರಿ ಹಾಕಿದ ಕೇಸ್. ಅರೆ, ಒಬ್ಬ ಶಾಸಕ ಬೆಟ್ಟಿಂಗ್ ದಂಧೆ ನಡೆಸ್ತಾರ? ಇಂತಹದೊಂದು ಪ್ರಶ್ನೆಯನ್ನ ನೀವು ಕೇಳಬಹುದು. ಅದಕ್ಕೆ ಉತ್ತರ ಹೌದು ಎಂತ ಇದೆ ಇಡಿ ಇಲಾಖೆ. ಸ್ನೇಹಿತರೆ, ಈಗ ನಾನು ಹೇಳ್ತಾ ಇರೋ ವಿಚಾರವನ್ನ ದಯವಿಟ್ಟು ಗಮನ ಬಿಟ್ಟು ಕೇಳಿ. ಯಾಕಂದ್ರೆ ಇದು ನಿಮ್ಮ ಅಕ್ಕಪಕ್ಕದವರಿಗೂ ಕೂಡ ನಡೆದಿರಬಹುದು. ಇಡಿ ಅಧಿಕಾರಿಗಳು ನೀಡಿರುವ ಮಾಹಿತಿ ಪ್ರಕಾರ ವೀರೇಂದ್ರ ಪಪ್ಪಿ ಅವರ ಈ ಸಾಮ್ರಾಜ್ಯ ನಿಂತಿರೋದೆ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಮೇಲೆ. ಇದು ಹೇಗೆ ನಡೆಯುತ್ತೆ ಗೊತ್ತಾ? ಮೊದಲಿಗೆ ಅಮಾಯಕ ಜನರನ್ನ ಟಾರ್ಗೆಟ್ ಮಾಡಲಾಗುತ್ತೆ. ನೋಡಿ, ಇದ್ರಲ್ಲಿ ಹಣವನ್ನ ಹೂಡಿಕೆ ಮಾಡಿ 1 ವಾರದಲ್ಲಿ ಡಬಲ್ ಆಗುತ್ತೆ, ನಿಮಗೆ ಲಾಭ ಬರುತ್ತೆ ಅಂತ ನಂಬಿಸಲಾಗುತ್ತೆ. ಕೂಲಿ ನಾಲಿ ಮಾಡೋರು, ಮಧ್ಯಮ ವರ್ಗದವರು, ಸಾಲ ಸೋಲ ಮಾಡಿ ಜೀವನ ನಡೆಸೋರು, ಇಂಥವರು ಪಾಪ ಆಸೆಗೆ ಬಿದ್ದು ಹಣವನ್ನ ಹಾಕ್ತಾರೆ. ಆರಂಭದಲ್ಲಿ ಏನಾಗುತ್ತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಲಾಭ ಬರೋ ತರ ತೋರಿಸುತ್ತೆ. ವಾವ್, ನಾನು ಹಾಕಿದ್ದು 10,000 ಈಗ 20,000 ಆಗಿದೆ ಅಂತ ನೀವು ಕೂಡ ಖುಷಿ ಆಗ್ತೀರಾ. ಆದ್ರೆ ಅಸಲಿ ಆಟ ಶುರುವಾಗೋದೇ ಇಲ್ಲೇ. ಯಾವಾಗ ನೀವು ಈ ಹಣವನ್ನ ವಿಡ್ರಾ ಮಾಡ್ಬೇಕು ಅಂತ ಹೋಗ್ತಿರೋ ಆಗೋ ಸಿಸ್ಟಮ್ ಲಾಕ್ ಆಗುತ್ತೆ. ಇನ್ನೂ ಸ್ವಲ್ಪ ಹಣ ಹಾಕಿ ಆಗ ಪೂರ್ತಿ ತೆಗಿಬಹುದು ಅಂತ ಕಂಡೀಷನ್ ಹಾಕ್ತಾರೆ. ಜನ ಮತ್ತೆ ಸಾಲ ಮಾಡಿ ಹಾಕ್ತಾರೆ. ಕೊನೆಗೆ ಹಣವೂ ಇಲ್ಲ, ಲಾಭವೂ ಇಲ್ಲ, ಅಕೌಂಟ್ ಬ್ಲಾಕ್ ಆಗುತ್ತೆ. ಇದು ಕೇವಲ ಮೋಸ ಅಲ್ಲ, ಇದು ಜನರ ನಂಬಿಕೆಗೆ ಹಾಕಿದ ಕನ್ನ. ಹೇಗೆ ಸಂಗ್ರಹಿಸಿದ ಕೋಟ್ಯಾಂತರ ರೂಪಾಯಿ ಹಣ ಎಲ್ಲೋಯ್ತು ಗೊತ್ತಾ? ಇಲ್ಲಿಯೇ ಇರೋದು ಅಸಲಿ ಟ್ವಿಸ್ಟ್. ಹವಾಲಾ ದಂಧೆ ಮೂಲಕ ಈ ಹಣ ವಿದೇಶಕ್ಕೆ ಹಾರುತ್ತೆ. ಅಲ್ಲಿ ಯಾವುದೋ ನಕಲಿ ಕಂಪನಿಯ ಹೆಸರಲ್ಲಿ ಹೂಡಿಕೆಯಾಗಿ ಮತ್ತೆ ವೈಟ್ ಮನಿ ಅಥವಾ ಬಿಳಿ ಹಣವಾಗಿ ಇಂಡಿಯಾಗೆ ವಾಪಸ್ ಬರುತ್ತೆ. ಇದನ್ನೇ ಮನಿ ಲಾಂಡ್ರಿಂಗ್ ಅಂತ ಕರೆಯೋದು. ವೀರೇಂದ್ರ ಪಪ್ಪಿ ವಿರುದ್ಧ ಇಡಿ ಹೊರಸಿರೋ ಪ್ರಮುಖ ಆರೋಪವೇ ಇದು. ಇನ್ನು ಈ ಪ್ರಕರಣ ಒಂದೇ ದಿನದಲ್ಲಿ ಹೊರಬಂದಿಲ್ಲ. ಇದರ ಹಿಂದೆ ಇಡಿ ಅಧಿಕಾರಿಗಳ ತಿಂಗಳುಗಟ್ಟಲೆ ಪರಿಶ್ರಮವಿದೆ. 2025 ಆಗಸ್ಟ್ 22 ಇದು ಶಾಸಕನಿಗೆ ಕರಾಳ ದಿನ. ಅಂದು ಏಕಕಾಲಕ್ಕೆ ಬರೋಬ್ಬರಿ 31 ಕಡೆ ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾರೆ. ಇಡೀ ರಾಜ್ಯವೇ ಈ ಸುದ್ದಿಯನ್ನು ನೋಡಿ ಬೆಚ್ಚಿ ಬೀಳುತ್ತೆ. ಇನ್ನು 2025 ಆಗಸ್ಟ್ 23 ಮರುದಿನವೇ ಸಿಕ್ಕಿಂನಲ್ಲಿ ವೀರೇಂದ್ರ ಪಪ್ಪಿಯನ್ನ ಅರೆಸ್ಟ್ ಮಾಡ್ತಾರೆ. ಅಲ್ಲೇನ್ ಮಾಡಿದ್ರು? ಅಲ್ಲಿಯೂ ಕ್ಯಾಸಿನೋ ಜಾಗ ನೋಡೋದಕ್ಕೆ ಹೋಗಿದ್ರು ಅನ್ನೋ ಮಾಹಿತಿ ಇದೆ. ಇನ್ನು 2025 ಆಗಸ್ಟ್ 24 ಇವರ ಮನೆ ಮತ್ತು ಕಚೇರಿಯಲ್ಲಿ ಸಿಕ್ಕಿದ್ದೇನ್ ಗೊತ್ತಾ? ಬರೋಬ್ಬರಿ 12 ಕೋಟಿ ರೂಪಾಯಿ ನಗದು ಮತ್ತು 6 ಕೋಟಿ ಮೌಲ್ಯದ ಚಿನ್ನಾಭರಣ. ನೋಡಿ, ಮನೆಯಲ್ಲೇ ಬ್ಯಾಂಕ್ ಇಟ್ಕೊಂಡಿದ್ರು ಅನ್ಸುತ್ತೆ. ಇನ್ನು 2025 ಸೆಪ್ಟೆಂಬರ್ 6 ಇಡಿ ಸುಮ್ಮನೆ ಕೂರ್ಲಿಲ್ಲ. ಇವರಿಗೆ ಸೇರಿದ 11 ಬ್ಯಾಂಕ್ ಅಕೌಂಟ್ ನಲ್ಲಿದ್ದಂತಹ ಬರೋಬ್ಬರಿ 55 ಕೋಟಿ ರೂಪಾಯಿ ಹಣವನ್ನ ಫ್ರೀಸ್ ಮಾಡ್ತು. ಇನ್ನು 2025 ಅಕ್ಟೋಬರ್ 9 ಇದು ಇನ್ನೂ ಕೂಡ ದೊಡ್ಡ ಶಾಕ್.
ಬರೋಬ್ಬರಿ 44 ಕೆಜಿ ಚಿನ್ನವನ್ನ ಜಪ್ತಿ ಮಾಡಲಾಯಿತು. 44 ಕೆಜಿ ಚಿನ್ನ ಅಂದ್ರೆ ಸುಮ್ನೆನಾ? ಹೀಗೆ 4 ತಿಂಗಳು ಜೈಲಿನಲ್ಲಿದ್ದ ಇವರು ಡಿಸೆಂಬರ್ 30ರಂದು ಜಾಮೀನು ಪಡೆದು ಹೊರಬರ್ತಾರೆ. ಹೊರಬಂದಾಗ ಅವರ ಬೆಂಬಲಿಗರು ಪಟಾಕಿ ಸಿಡಿಸಿ ಹಾರವನ್ನ ಹಾಕಿ ಸ್ವಾಗತವನ್ನ ಮಾಡ್ತಾರೆ. ಇವರೇನು ಸ್ವತಂತ್ರ ಹೋರಾಟವನ್ನ ಮಾಡಿ ಬಂದವರ ತರ ಬಿಲ್ಡಪ್ ಇತ್ತು. ಆದ್ರೆ ಆ ಸಂಭ್ರಮ ಹೆಚ್ಚು ದಿನ ಉಳಿಲಿಲ್ಲ. ಈಗ ಅಸಲಿ ವಿಚಾರಕ್ಕೆ ಬರೋದಾದ್ರೆ ನಿನ್ನೆ ಮೊನ್ನೆ ಇಡಿ ಅಧಿಕಾರಿಗಳು ಕೊಟ್ಟಿರೋ ಶಾಕ್ ಸಾಮಾನ್ಯದ್ದಲ್ಲ. ವೀರೇಂದ್ರ ಪಪ್ಪಿ ಮತ್ತು ಅವರ ಕುಟುಂಬಕ್ಕೆ ಸೇರಿದ ಕೃಷಿ ಜಮೀನು, ಸೈಟು, ಭೂಮಿ, ಮನೆ ಹೀಗೆ ಒಟ್ಟು 177 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಿದೆ. ಇಲ್ಲಿಯವರೆಗೂ ಒಟ್ಟು ಜಪ್ತಿಯಾದ ಆಸ್ತಿ ಎಷ್ಟು ಗೊತ್ತಾ? ಬರೋಬ್ಬರಿ 330 ಕೋಟಿ ರೂಪಾಯಿಗಳು. ಆದ್ರೆ ಎದೆನಡಗಿಸುವ ಸತ್ಯ ಇರೋದು ಇಡಿ ಅಧಿಕಾರಿಗಳ ಅಂದಾಜಿನಲ್ಲಿ. ಅವರ ಪ್ರಕಾರ ಈ ಆನ್ಲೈನ್ ಬೆಟ್ಟಿಂಗ್ ದಂಧೆಯ ಮೂಲಕ ಸೃಷ್ಟಿಯಾದ ಅಕ್ರಮ ಆಸ್ತಿಯ ಮೌಲ್ಯ ಬರೋಬ್ಬರಿ 2300 ಕೋಟಿ ರೂಪಾಯಿಗಳು. ಸ್ನೇಹಿತರೆ, 2300 ಕೋಟಿ ರೂಪಾಯಿ. ಒಬ್ಬ ಶಾಸಕ ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ಬೃಹತ್ ಮೊತ್ತದ ಆಸ್ತಿ ಮಾಡೋದಕ್ಕೆ ಸಾಧ್ಯನಾ? ಇದು ನ್ಯಾಯಯುತವಾದ ಮಾರ್ಗದಲ್ಲಿ ಸಾಧ್ಯನಾ? ಖಂಡಿತ ಇಲ್ಲ. ಇದ್ರ ಹಿಂದೆ ಎಷ್ಟು ಬಡ ಕುಟುಂಬಗಳ ಕಣ್ಣೀರಿದ್ಯೋ, ಎಷ್ಟು ಯುವಕರ ಭವಿಷ್ಯ ಹಾಳಾಗಿದ್ಯೋ ದೇವರಿಗೆ ಗೊತ್ತು. ಇಷ್ಟೆಲ್ಲ ಕೇಳಿದಾಗ ನಿಮ್ಗನ್ನಿಸಬಹುದು, ಯಾರು ಈ ವೀರೇಂದ್ರ ಪಪ್ಪೆ? ಮೊದ್ಲಿಂದ ಕೂಡ ಇವರು ಶ್ರೀಮಂತರ ಅಂತ. ಅದಕ್ಕೂ ಉತ್ತರ ಇದೆ. ಇವರ ಹಿನ್ನೆಲೆ ಕೂಡ ಅಷ್ಟೇ ರೋಚಕವಾಗಿದೆ. ಆರಂಭದಲ್ಲಿ ಇವರ ತಂದೆ ಆಯಿಲ್ ಬಿಸ್ನೆಸ್ ಮಾಡ್ತಾ ಇದ್ರು. ಇವರು ಅಷ್ಟೇನು ದೊಡ್ಡ ಕುಲ ಅಲ್ಲ. ಆದ್ರೆ ಯಾವಾಗ ಇವರು ಗೋವಾ ಕಡೆ ಮುಖ ಮಾಡಿದ್ರು, ಯಾವಾಗ ಈ ಕ್ಯಾಸಿನೋ ಬೆಟ್ಟಿಂಗ್ ದಂಧೆಗೆ ಇಳಿದ್ರು, ಅಲ್ಲಿಂದ ಇವರ ಹಣೆ ಬರ ಬದಲಾಯಿತು. ರಾತ್ರೋರಾತ್ರಿ ಕೋಟಿ ಕೋಟಿ ಹಣ ಬಂತು. ಆ ಹಣದ ಪವರ್ ಎಷ್ಟಿತ್ತಂದ್ರೆ ಜೆಡಿಎಸ್ ನಿಂದ ರಾಜಕೀಯ ಶುರು ಮಾಡಿ ಅಲ್ಲಿ ಸರಿ ಹೋಗಿಲ್ಲ ಅಂತ ಕಾಂಗ್ರೆಸ್ಗೆ ಜಂಪ್ ಮಾಡಿ ಚಿತ್ರದುರ್ಗದಲ್ಲಿ ಟಿಕೆಟ್ ಪಡೆದು ಶಾಸಕರೇ ಆಗ್ಬಿಟ್ರು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಇವರು ಕನ್ನಡದ ಪ್ರಖ್ಯಾತ ನಟ ದೊಡ್ಡಣ್ಣ ಅವರ ಅಳಿಯ ಕೂಡ ಹೌದು. ಇವರ ಮೇಲೆ ದಾಳಿ ಆಗಿರೋದು ಇದೇ ಮೊದಲೇನಲ್ಲ. 2016 ನೆನಪಿದ್ಯಾ? ನೋಟ್ ಬ್ಯಾನ್ ಆದಾಗ ಆಗ್ಲೇ ಸಿಬಿಐ ಇವರ ಮನೆಗೆ ಲಗ್ಗೆ ಇಟ್ಟಿತ್ತು. ಆಗ ಇವರು ಹಣವನ್ನ ಎಲ್ಲಿ ಬಚ್ಚಿಟ್ಟಿದ್ರು ಗೊತ್ತಾ? ಬಾತ್ರೂಮ್ ನಲ್ಲೇ. ಹೌದು, ಬಾತ್ರೂಮ್ ಗೋಡೆಗಳ ಟೈಲ್ಸ್ ನ ಹಿಂದೆ ಕೋಟಿ ಕೋಟಿ ಹಣ ಸಿಕ್ಕಿತ್ತು. ಆದ್ರೆ ಆಗ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಕೇಸ್ ವೀಕ್ ಆಯ್ತು. ಆದ್ರೆ ಈ ಬಾರಿ ಇಡಿ ಬಿಡೋ ಲಕ್ಷಣಗಳು ಕಾಣಿಸ್ತಾನೆ ಇಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ, ನಾವು ವೋಟ್ ಹಾಕಿ ಗೆಲ್ಲಿಸೋದು ನಮ್ಮ ಕಷ್ಟ ಸುಖ ಕೇಳ್ತಾರೆ ಅಂತ. ಆದ್ರೆ ನಮ್ಮ ಪ್ರತಿನಿಧಿಗಳು ಬೆಟ್ಟಿಂಗ್ ಆಪ್ ಗಳ ಮೂಲಕ ನಮ್ಮ ಜೇಬಿಗೆ ಕತ್ತರಿಯನ್ನ ಹಾಕಿದ್ರೆ ನಾವು ಯಾರನ್ನ ನಂಬಬೇಕು? 2300 ಕೋಟಿ ರೂಪಾಯಿ ಅನ್ನೋದು ಸಣ್ಣ ಮೊತ್ತ ಅಲ್ಲ. ಇದು ಜನರ ದುಡ್ಡು, ಇದು ರಾಜ್ಯದ ದುಡ್ಡು. ಈಗಲಾದ್ರೂ ತನಿಖಾ ಸಂಸ್ಥೆಗಳು ಇವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳುತ್ತವಾ ಅಥವಾ ಎಂದಿನಂತೆ ರಾಜಕೀಯ ಪ್ರಭಾವ ಬಳಸಿ ಕೇಸ್ ಮುಚ್ಚಾಕ್ತಾರಾ? ಅದ್ ನೋಡ್ಬೇಕಾಗಿದೆ. ಸೊ ನಿಮ್ಗೆ ಏನನ್ಸುತ್ತೆ? ಆನ್ಲೈನ್ ಬೆಟ್ಟಿಂಗ್ ಆಪ್ ಗಳನ್ನ ಬ್ಯಾನ್ ಮಾಡ್ಬೇಕಾ? ಇಂತಹ ಭ್ರಷ್ಟಾಚಾರದ ವಿರುದ್ಧ ನಾವು ಏನ್ ಮಾಡ್ಬೇಕು? ದಯವಿಟ್ಟು ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ನ್ಯೂಸ್ ಕನ್ನಡ. ಧನ್ಯವಾದ.